ಇಂದಿನ ಆಧುನಿಕ ಯುದ್ಧ ಯುಗದಲ್ಲಿ ಯುದ್ಧಗಳು ಭೂಮಿಯಲ್ಲಿ, ಸಮುದ್ರ ಅಥವಾ ಆಕಾಶದಲ್ಲಿ ಮಾತ್ರ ನಡೆಯುವುದಿಲ್ಲ. ಈಗ ಹೊಸ ಯುದ್ಧ ಭೂಮಿ ಸಿದ್ಧವಾಗಿದೆ. ಅದು ಬಾಹ್ಯಾಕಾಶದ ಹತ್ತಿರ, ಅಂದ್ರೆ ಭೂಮಿಯಿಂದ 20ರಿಂದ 100 ಕಿಲೋಮೀಟರ್ ಎತ್ತರದ ಪ್ರದೇಶದಲ್ಲಿ. ಭಾರತೀಯ ವಾಯುಪಡೆ IAF ಈಗ ಈ ಕಾರ್ಯತಂತ್ರದ ಪ್ರದೇಶದ ಮೇಲೆ ಹಿಡಿತ ಸಾಧಿಸಲು ಪ್ರಾರಂಭಿಸಿದೆ. ಕುತಂತ್ರಿ ಚೀನಾ ಅಥವಾ ಪಾಪಿ ಪಾಕಿಸ್ತಾನ ಆಗಿರಲಿ, ಹುಷಾರಾಗಿರಬೇಕಾಗಿದೆ. ಭಾರತ ಭೂಮಿಯೂ ಅಲ್ಲ, ಸಮುದ್ರವೂ ಅಲ್ಲ, ಆಕಾಶವೂ ಅಲ್ಲ. ಇದೀಗ ಬಾಹ್ಯಾಕಾಶದ ಹತ್ತಿರವೂ ಕಣ್ಣಿಟ್ಟಿದೆ. ಶತ್ರುಗಳು ಈಗ ಗಡಿಯಲ್ಲಿ ಮಾತ್ರವಲ್ಲದೆ ಆಕಾಶದಿಂದಲೂ ಮತ್ತು ಬಾಹ್ಯಾಕಾಶದಲ್ಲೂ ಕಾಣದ ಮತ್ತು ಸ್ಪರ್ಶಿಸದ ಪ್ರದೇಶದಿಂದ ಜಾಗರೂಕ ಕಣ್ಣುಗಳನ್ನ ಎದುರಿಸಬೇಕಾಗತ್ತೆ. ಈ ಪ್ರದೇಶ ಸಂಪೂರ್ಣವಾಗಿ ವಾತಾವರಣದ ಭಾಗವಲ್ಲ ಅಥವಾ ಬಾಹ್ಯಾಕಾಶದ ಉಪಗ್ರಹ ಕಕ್ಷೆಯೊಳಗೆ ಬರುವುದಿಲ್ಲ. ಆದರೆ ಕಣ್ಗಾವಲು, ಸಂವಹನ, ಕ್ಷಿಪಣಿ, ಎಚ್ಚರಿಕೆಯಂತಹ ಪ್ರಮುಖ ಕಾರ್ಯಗಳು ನಡೆಯೋದು ಇಲ್ಲಿಯೇ. ಸಾಂಪ್ರದಾಯಿಕ ವಿಮಾನಗಳ ಮೇಲೆ ಮತ್ತು ಉಪಗ್ರಹಗಳ ಕೆಳಗೆ ಹಾರುವ HAPS ಹೈ ಆಲ್ಟಿಟ್ಯೂಡ್ ಸ್ಯೂಡೋ ಸ್ಯಾಟಲೈಟ್ಗಳು ಮತ್ತು ವಾಯುಮಂಡಲದ ಬಲೂನ್ಗಳಂತಹ ಎತ್ತರದ ವೇದಿಕೆಗಳು ಈಗ ಈ ಪ್ರದೇಶವನ್ನ ಭಾರತೀಯ ಭದ್ರತೆಯ ಹೊಸ ಹೊರಠಾಣೆಯಾಗಿ ಪರಿವರ್ತಿಸ್ತಾ ಇದೆ. ಈ ಪ್ಲಾಟ್ಫಾರ್ಮ್ಗಳ ವಿಶೇಷತೆ ಅಂದ್ರೆ ಅವು ವಾರಗಳವರೆಗೆ ಒಂದೇ ಸ್ಥಳದಲ್ಲಿ ಉಳಿಯಬಹುದು. ಅದು ಕೂಡ ಇಂಧನ ತುಂಬಿಸದೆಯೇ, ಯಾಕಂದ್ರೆ ಅವು ಸೌರಶಕ್ತಿಯಿಂದ ಚಲಿಸ್ತವೆ. ಇಂತಹ ಸನ್ನಿವೇಶದಲ್ಲಿ ಲಡಾಖ್, ಅರುಣಾಚಲ, ಸಿಯಾಚಿನ್ ಮತ್ತು ಹಿಂದೂ ಮಹಾಸಾಗರದಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಚೀನಾದ ಪ್ರತಿಯೊಂದು ನಡೆಯನ್ನ 24x7 ಮೇಲ್ವಿಚಾರಣೆ ಮಾಡೋದು ಇನ್ನು ಮುಂದೆ ಕೇವಲ ನನಸಲ್ಲ, ಬದಲಾಗಿ ವಾಸ್ತವವಾಗ್ತಾ ಇದೆ. ಹತ್ತಿರದ ಜಾಗದ ಬಳಕೆ ಕೇವಲ ಕಣ್ಗಾವಲಿಗೆ ಸೀಮಿತವಾಗಿಲ್ಲ. ಯುದ್ಧದ ಸಮಯದಲ್ಲಿ ಉಪಗ್ರಹ ಅಥವಾ ಸೈಬರ್ ದಾಳಿಯಿಂದ ಸಂವಹನವನ್ನ ಅಡ್ಡಿಪಡಿಸಿದ್ರೆ ಎತ್ತರದ ವೇದಿಕೆಗಳು ಸೇನೆಯ 3 ವಿಭಾಗಗಳನ್ನು ಸಂಪರ್ಕಿಸುವ ಸಂವಹನ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತೆ. ಇದಲ್ಲದೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಅವುಗಳ ಮಧ್ಯೆ ಪಥ ಹಂತದಲ್ಲಿದ್ದಾಗ ಈ ಸಮೀಪ ಸ್ಥಳ ಅವುಗಳನ್ನು ಪತ್ತೆ ಹಚ್ಚಲು ಅತ್ಯಂತ ಸೂಕ್ತವಾದ ಸ್ಥಳವಾಗುತ್ತೆ. DRDO ಮತ್ತು ವಾಯುಪಡೆ ಜಂಟಿಯಾಗಿ ಇಂತಹ ಸುಧಾರಿತ ಸಂವೇದಕಗಳನ್ನು ಅಭಿವೃದ್ಧಿಪಡಿಸ್ತಾ ಇದ್ದು, ಅವು ಬೆದರಿಕೆಯನ್ನ ತಕ್ಷಣವೇ ಪತ್ತೆ ಹಚ್ಚಬಹುದು ಮತ್ತು ಪ್ರತೀಕಾರದ ಕ್ರಮವನ್ನ ಸಾಧ್ಯವಾಗಿಸಬಹುದಾಗಿದೆ. ಭಾರತ ಈಗ ಹೈಪೋಸಾನಿಕ್ ತಂತ್ರಜ್ಞಾನದಲ್ಲಿ ವೇಗವಾಗಿ ಕೆಲಸ ಮಾಡ್ತಾ ಇದೆ. ಇವು ಮ್ಯಾಕ್ 5ಗಿಂತ ಹೆಚ್ಚಿನ ವೇಗದಲ್ಲಿ ಚಲಿಸುವ ಕ್ಷಿಪಣಿಗಳಾಗಿವೆ. ಈ ಶಸ್ತ್ರಾಸ್ತ್ರಗಳು ಸಮೀಪ ಬಾಹ್ಯಾಕಾಶದಲ್ಲಿ ಮಾತ್ರ ಕಾರ್ಯನಿರ್ವಹಿಸುತ್ತೆ. ಸಾಂಪ್ರದಾಯಿಕ ಶತ್ರು ಭದ್ರತಾ ವ್ಯವಸ್ಥೆಗಳನ್ನ ಭೇದಿಸಬಲ್ಲವು. ಇಸ್ರೋದ RLV-TD ಮತ್ತು DRDOದ HSTDV ಯಂತಹ ಯೋಜನೆಗಳು ಈ ಪ್ರದೇಶಕ್ಕೆ ಸಂಬಂಧಿಸಿದೆ. ಭಾರತೀಯ ವಾಯುಪಡೆಯು ಭದ್ರತೆಯಲ್ಲಿ ಮಾತ್ರವಲ್ಲದೆ ಟ್ರ್ಯಾಕಿಂಗ್ ಮತ್ತು ಚೇತರಿಕೆಯಲ್ಲೂ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಭಾರತೀಯ ವಾಯುಪಡೆಯು ಈಗ ಇಸ್ರೋ, DRDO, IITಗಳು ಮತ್ತು ಖಾಸಗಿ ಕಂಪನಿಗಳ ಸಹಯೋಗದೊಂದಿಗೆ ಸೌರ ಡ್ರೋನ್ಗಳು, ಬಲೂನ್ಗಳು, ಸಂವೇದಕಗಳು, ಕೃತಕ ಬುದ್ಧಿಮತ್ತೆ ಆಧಾರಿತ ಸಂಚರಣೆ ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸ್ತಾ ಇದೆ. ಅನೇಕ ಭಾರತೀಯ ನವೋದ್ಯಮಗಳು ಈಗ ಐಡೆಕ್ಸ್ನಂತಹ ವೇದಿಕೆಗಳಲ್ಲಿ ರಕ್ಷಣಾ ಸಂಬಂಧಿತ ನಾವೀನ್ಯತೆಗಳನ್ನ ತೊಡಗಿಸಿಕೊಂಡಿದೆ. ಈ ಎತ್ತರದಲ್ಲಿ ತಾಪಮಾನ ತುಂಬಾ ಕಡಿಮೆ ಇರುತ್ತೆ, ಗಾಳಿ ತೆಳುವಾಗಿರುತ್ತೆ, ವಿಕಿರಣ ಬಲವಾಗಿರುತ್ತೆ. ಇದರಿಂದಾಗಿ ಉಪಕರಣಗಳನ್ನು ನಿರ್ವಹಿಸುವುದು ಕಷ್ಟಕರ. ಇದಲ್ಲದೆ ಈ ಜಾಗಕ್ಕೆ ಇನ್ನೂ ಸ್ಪಷ್ಟ ಜಾಗತಿಕ ಮತ್ತು ರಾಷ್ಟ್ರೀಯ ನಿಯಮಗಳಿಲ್ಲ. ವಾಯುಪಡೆ, ಭೂಸೇನೆ, ನೌಕಾಪಡೆ, ಬಾಹ್ಯಾಕಾಶ ಸಂಸ್ಥೆಗಳ ನಡುವೆ ಸಮನ್ವಯ ಮತ್ತು SOPಗಳ ಅಂದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಗಳ ಅಗತ್ಯ ಹೆಚ್ಚುತ್ತಾ ಇದೆ. ಭಾರತ ಈಗ ರಕ್ಷಣೆಯ ವಿಚಾರದಲ್ಲಿ ಭೂಮಿ, ಸಮುದ್ರ ಮತ್ತು ವಾಯು ಮಾರ್ಗಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಸಮೀಪ ಬಾಹ್ಯಾಕಾಶದಲ್ಲಿ ಇರಿಸಲಾಗಿರುವ ಈ ಕಣ್ಣು ಈಗ ಪ್ರತಿಯೊಂದು ಚಲನವಲನದ ಮೇಲೆ ನಿಗಾ ವಹಿಸುತ್ತೆ. ಅದು LOCಯಲ್ಲಿ ಚೀನಾದಾಗಿರಲಿ ಅಥವಾ ಗಡಿಯಾಚೆಗಿನ ಪಾಕಿಸ್ತಾನದ್ದೇ ಆಗಿರಲಿ,
ಹೊಸ ಯುದ್ಧ ಭೂಮಿ ಸಿದ್ಧವಾಗಿದೆ. ಭಾರತ ಮೊದಲಿಗಿಂತ ಹೆಚ್ಚು ಜಾಗರೂಕ ಮತ್ತು ಶಕ್ತಿಯುತವಾಗಿ ಅದನ್ನು ಪ್ರವೇಶಿಸಿದೆ. ಸ್ಯೂಡೋ ಸ್ಯಾಟಲೈಟ್ಗಳು ಅಥವಾ ಹೈ ಆಲ್ಟಿಟ್ಯೂಡ್ ಪ್ಲಾಟ್ಫಾರ್ಮ್ ಸ್ಟೇಷನ್ಸ್ ಎಂದು ಕರೆಯಲಾಗುವ ಇವು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳಾಗಿವೆ. ಇವುಗಳು ವಾತಾವರಣದಲ್ಲಿ ಅತ್ಯಂತ ಎತ್ತರದಲ್ಲಿ, ಸಾಮಾನ್ಯವಾಗಿ ಸಮುದ್ರ ಮಟ್ಟದಿಂದ 17ರಿಂದ 22 ಕಿಲೋಮೀಟರ್ ಎತ್ತರದಲ್ಲಿರುವ ಭೂಮಿಯ 2ನೇ ಪದರವಾಗಿರುವ ಸ್ಟ್ಯಾಟೋಸ್ಪಿಯರ್ನಲ್ಲಿ ಕಾರ್ಯನಿರ್ವಹಿಸುತ್ತೆ. ಈ ಉಪಕರಣಗಳನ್ನು ಟೆಲಿಕಮ್ಯುನಿಕೇಷನ್, ವಿಚಕ್ಷಣೆ, ವಾತಾವರಣ ಸಂಶೋಧನೆ ಹಾಗೂ ವಾತಾವರಣದ ವೀಕ್ಷಣೆಗೆ ಬಳಸಲಾಗುತ್ತೆ. ಒಂದೇ ಸ್ಥಾನದಲ್ಲಿ ಸ್ಥಿರವಾಗಿದ್ದು ದೀರ್ಘಕಾಲದ ತನಕ ಭೂಮಿಯ ಮೇಲಿನ ನಿರ್ದಿಷ್ಟ ಪ್ರದೇಶವನ್ನ ವೀಕ್ಷಿಸುವ ಸಾಂಪ್ರದಾಯಿಕ ಉಪಗ್ರಹಗಳಂತಲ್ಲದೆ ಈ ಸ್ಯೂಡೋ ಉಪಗ್ರಹಗಳು ಅತ್ಯಂತ ಎತ್ತರದಲ್ಲಿ ದೀರ್ಘಕಾಲದ ತನಕ ಹಾರಾಡುವ ಉದ್ದೇಶದಿಂದ ನಿರ್ಮಿಸಿರುವ ಏರ್ ಕ್ರಾಫ್ಟ್ಗಳಾಗಿದೆ. ಸಾಂಪ್ರದಾಯಿಕ ಉಪಗ್ರಹಗಳಿಗೆ ಹೋಲಿಸಿದರೆ ಸ್ಯೂಡೋ ಉಪಗ್ರಹಗಳ ಮೇಲುಗೈ ಯಾಕೆ ಅಂದ್ರೆ ಅವುಗಳಿಗೆ ತಗುಲೋ ವೆಚ್ಚ. ಸಾಂಪ್ರದಾಯಿಕ ಉಪಗ್ರಹಗಳ ಉಡಾವಣೆ ನಿರ್ವಹಣೆ ವೆಚ್ಚದಾಯಕ. ಅವುಗಳ ಆಯಸ್ಸು ಅವುಗಳು ಹೊತ್ತೊಯ್ಯುವ ಇಂಧನದ ಮೇಲೆ ಅವಲಂಬಿತವಾಗಿರುತ್ತೆ. ಆದರೆ ಇನ್ನೊಂದೆಡೆ ಸ್ಯೂಡೋ ಉಪಗ್ರಹಗಳನ್ನ ಸುಲಭವಾಗಿ ಉಡಾವಣೆಗೊಳಿಸಿ ಮರಳಿ ಭೂಮಿಗೆ ತರಬಹುದು. ಅವುಗಳ ಆಯುಷ್ಯ ಅವುಗಳ ಬಿಡಿ ಭಾಗಗಳ ಬಾಳಿಕೆಯ ಮೇಲೆ ಅವಲಂಬಿತವಾಗಿದೆ. ಸ್ಯೂಡೋ ಉಪಗ್ರಹಗಳ ಇನ್ನೊಂದು ಮೇಲುಗೈ ಅಂದ್ರೆ ಅವುಗಳನ್ನ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ಳುವುದು. ಯಾಕಂದ್ರೆ ಇವುಗಳು ಒಂದು ನಿರ್ದಿಷ್ಟ ಕಕ್ಷೆಗೆ ಸೀಮಿತವಾಗಿರುವುದಿಲ್ಲ. ಆದ್ದರಿಂದ ಅವುಗಳನ್ನ ಬೇರೆ ಪ್ರದೇಶಕ್ಕೆ ಕಳುಹಿಸಿ ಭೂಮಿಯ ಬೇರೆ ಭಾಗವನ್ನ ವೀಕ್ಷಿಸುವಂತೆ ಮಾಡಬಹುದು. ಈ ಮೂಲಕ ಅಗತ್ಯವಿರುವ ಭೂಭಾಗವನ್ನ ವಿಚಕ್ಷಣೆಗೆ ಒಳಪಡಿಸಬಹುದು. ಈ ಯುದ್ಧ ತಂತ್ರವನ್ನ ಈಗ ಭಾರತ ಅಳವಡಿಸಿಕೊಂಡಿದೆ. ಸ್ಯೂಡೋ ಉಪಗ್ರಹಗಳನ್ನ ಸೋಲಾರ್ ಫಲಕಗಳು, ಇಂಧನ ಸೆಲ್ಗಳ ಮೂಲಕ ಕಾರ್ಯಾಚರಣೆ ನಡೆಸುವಂತೆ ಮಾಡಬಹುದು. ಸೌರಶಕ್ತಿ ಆಧಾರಿತ ಸ್ಯೂಡೋ ಉಪಗ್ರಹಗಳನ್ನ ಮತ್ತೆ ಮತ್ತೆ ಇಂಧನ ಮರುಪೂರಣ ನಡೆಸುವ ಅಗತ್ಯ ಇಲ್ಲ ಇರೋದ್ರಿಂದ ಅವುಗಳು ಅತಿ ದೀರ್ಘಕಾಲದವರೆಗೆ ಕಾರ್ಯನಿರ್ವಹಣೆ ಮಾಡಬಲ್ಲವು. ಆದ್ದರಿಂದ ಅವುಗಳು ಹೆಚ್ಚು ಆಕರ್ಷಕ. ಆದರೆ ಅವುಗಳ ಕಾರ್ಯಾಚರಣೆ ಅವುಗಳಿಗೆ ಲಭಿಸುವ ಸೂರ್ಯನ ಬೆಳಕಿನ ಮೇಲೆ ಅವಲಂಬಿತವಾಗಿರುತ್ತೆ. ದೀರ್ಘಕಾಲದ ತನಕ ಕತ್ತಲಿರುವ ಪ್ರದೇಶದಲ್ಲಿ ಸ್ಯೂಡೋ ಉಪಗ್ರಹಗಳು ಕಾರ್ಯನಿರ್ವಹಿಸುವುದು ಕಷ್ಟಕರವಾಗುತ್ತೆ. ಹೌದು, ಸ್ಯೂಡೋ ಉಪಗ್ರಹಗಳನ್ನು ಬಳಸಿಕೊಳ್ಳುವ ಪ್ರಮುಖ ಕ್ಷೇತ್ರ ಅಂದ್ರೆ ವಿಚಕ್ಷಣೆ. ಸ್ಯೂಡೋ ಉಪಗ್ರಹಗಳಲ್ಲಿ ಅತ್ಯುನ್ನತ ಗುಣಮಟ್ಟದ ಕ್ಯಾಮೆರಾಗಳು, ಸೆನ್ಸರ್ಗಳನ್ನು ಅಳವಡಿಸುವ ಮೂಲಕ ಅವುಗಳು ದೀರ್ಘಕಾಲ ಭೂಮಿ ಅಥವಾ ಸಮುದ್ರ ಪ್ರದೇಶವನ್ನ ಗಮನಿಸುವಂತೆ ಮಾಡಬಹುದು. ಈ ಕಾರಣಕ್ಕೆ ಇವುಗಳನ್ನ ಗಡಿಗಸ್ತು, ವನ್ಯಜೀವಿಗಳ ಜನಸಂಖ್ಯೆಯ ಅಂದಾಜು, ಅಕ್ರಮ ಮೀನುಗಾರಿಕೆಯಂತಹ ಚಟುವಟಿಕೆಗಳನ್ನ ಗಮನಿಸಲು ಬಳಸಿಕೊಳ್ಳಲಾಗುತ್ತೆ. ಒಟ್ಟಾರೆ ಸ್ಯೂಡೋ ಉಪಗ್ರಹಗಳು ಒಂದು ಹೊಸ ತಂತ್ರಜ್ಞಾನವಾಗಿದ್ದು ಹಲವು ರೀತಿಯಲ್ಲಿ ಬಳಸಿಕೊಳ್ಳಬಹುದಾಗಿದೆ. ತಂತ್ರಜ್ಞಾನ ಹೆಚ್ಚು ಹೆಚ್ಚು ಅಭಿವೃದ್ಧಿ ಹೊಂದುತ್ತಿರುವಂತೆ ನಾವು ಮುಂದಿನ ದಿನಗಳಲ್ಲಿ ಸ್ಯೂಡೋ ಉಪಗ್ರಹಗಳ ಇನ್ನಷ್ಟು ಉಪಯೋಗ ಪ್ರಯೋಜನಗಳನ್ನ ಮನಗಾಣಬಹುದು.